ಕೇಸ್ ಹಚ್ಚಿನ ಆಕ್ಸಿಡೆಂಟ್ ಆಗ್ತಾರೆ. ಹಾಂ 4 ಬರೀ 3 ತಿಂಗಳು 4 ಆಕ್ಸಿಡೆಂಟ್ ಆಗಿದೆ ಅನಂತರದಲ್ಲಿ. ಅಂದ್ರೆ ನಾವು ಕಂಟ್ರೋಲ್ ಮಾಡೋದು ಹೆಂಗೆ ನೀವು ಇದು ಮಾಡಿಲ್ಲ ಅಂತ ಒಳಗೆ ಹೋಗುವಂತ ಮತ್ತೆ ತಪ್ಪಿಸ್ಕೊಂಡು ಬರ್ತಾರೆ. ಮತ್ತೆ ಯಾಕೆ ಒಳಗೆ ಹಾಕಿಲ್ಲಪ್ಪ ಗಾಡಿ? ಆದೇಶ ಸಾಗರ ಡಿಪೋಗೆ ಶಿವಮೊಗ್ಗ ಡಿಪೋಗೆ ಲೆಟ್ರ್ ಮಾಡಿದ್ದೀನಿ, ಹೇಳಿದ್ದೀನಿ, ಎಲ್ಲ ಮಾಡಾಗಿದೆ, ಆದೇಶ ಮಾಡಾಗಿದೆ. ಮತ್ತು ನಿಮಗೆ ಹಂಗೆ ಒಂಚೂರು ಏನು ಮಾಡ್ತೀರಿ? ಸಾರ್ವಜನಿಕ ಸೇಫ್ಟಿನ ತಲೆ ಇದೆಯಾ ಇಲ್ಲ ನಿಮಗೆ? ಹಾಂ ಅಲ್ಲ ಎಷ್ಟು ಸಲ ಹೇಳೋದು ನಿಮಗೆ? ಡ್ರೈವರ್ ಕಂಡಕ್ಟರ್ಗೆ ನಿಮ್ಮ ಕಂಡಕ್ಟರ್ ಇದ್ದಾರೆ ಎಷ್ಟು ಸಲ ಇಲ್ಲಿದೆಯಪ್ಪ ಕಂಡಕ್ಟ್ರ ಬರಲ್ಲ ಏನು ಇದು ಮಾಡ್ಬೇಕಾ? FIR ಮಾಡಲೇ ಮಾತಾಡ್ಬೇಕು ನಿಮ್ಮ ಹತ್ರ. ಹಾಂ ಎಷ್ಟು ಸಲ ಹೇಳ್ಬೇಕು? ಹಂಗಾರೆ ಏನು ನಿಮ್ಗೆ ಅರ್ಥನೇ ಆಗಲ್ವ? ಭಾಷೆ ಬರಲ್ವಾ? ಕನ್ನಡ ಅರ್ಥ ಆಗುತ್ತಾ ಇಲ್ಲ ನಿಮಗೆ? ಅದು ನಿಮ್ಮ ಡಿಪೋ ಮ್ಯಾನೇಜರಿಗೆ ಹೇಳಾಯ್ತು, ಸಾಗರ ಡಿಪೋ ಮ್ಯಾನೇಜರಿಗೆ ಹೇಳಾಯ್ತು, ಶಿವಮೊಗ್ಗ ಡಿಪೋ ಮ್ಯಾನೇಜರಿಗೆ ಹೇಳಾಯ್ತು. ಎಲ್ಲಿ ಎಷ್ಟು ಹೇಳಿ ಆಕ್ಸಿಡೆಂಟ್ ಆದರೂ ಪರವಾಗಿಲ್ಲ ನಿಮಗೆ. ನಿಮ್ಮ ಟೈಮ್ ನಿಮಗೆ ಫಾಲೋ ಆಗಬೇಕಷ್ಟೇ. ಲೇಟಾಗಿ ಯಾಕೆ ಬರ್ತೀರಿ? ಮತ್ತೆ ಬರೋದು ಲೇಟಾಗಿ ನಿಮ್ಮ ಟೈಮಿಂಗ್ ಕೇಳ್ಕೋಬೇಕು ನೀವು ಮ್ಯಾನೇಜರ್ ಹತ್ರ ಹೇಳಿ. ಅಷ್ಟು ಟೈಮಿಂಗ್ ತಗೋಬೇಕು ನೀವು. ಯಾರು ಡೆತ್ ಆದರೂ ಪರವಾಗಿಲ್ಲ, ಯಾರಿಗೆ ಏನಾದರೂ ಪರವಾಗಿಲ್ಲ. ಹೊಡೆತ ಬಿದ್ದಲ್ಲಿ ಅನಂತಪುರ ಬಸ್ ಸ್ಟ್ಯಾಂಡ್ ಹತ್ರ ಹೊಡೆತ ಬಿದ್ದರೂ ಪರವಾಗಿಲ್ಲ. ನೀವು ಮಾತ್ರ ನಿಮ್ಮ ಟೈಮಿಗೆ ಹೊರಗಡೆ NH ಮೇಲೆ ಗಾಡಿ ನಿಲ್ಲಿಸೋದು, ತಗೊಂಡು ಹೋಗೋದು. ಬಸ್ ಸ್ಟ್ಯಾಂಡ್ ಒಳಗೆ ಹಾಕಲ್ಲ ನೀವು. ಇದು ಲಾಸ್ಟ್ ವಾರ್ನಿಂಗ್ ನೋಡಿ, ಇದು ನೋಟಿಸ್ ಕೊಡ್ತಾ ಇದೀವಿ ಎಲ್ಲ. ಇದು ಫೈನಲ್. ನಾಳೆಯಿಂದ ಎಲ್ಲಾದ್ರೆ ವರ್ಗದವರೆಗೆ ಬಂದ್ರಿ ಅಂತ ಹೇಳಿದ್ರೆ 100% ಕ್ರಮ ಅಂತ ಹೇಳಿದೀವಿ. ಕೊಟ್ಟಿದ್ದೀರಿ ಇದು? ಒಳಗೆ ಬರ್ತಾ ಇದೆ. ಯಾರು ಹೇಳಿದ್ದು ನಿಮಗೆ? ಯಾರು ಹೋಗ್ರಿ ಅದು ಒಳಗೆ ಹಾಕಿದ್ದು ನಾನೇ ಹೇಳೋಗಿದ್ದೀನಿ ಡ್ರೈವರಿಗೆ. ಲಾಸ್ಟ್ ವಾರ್ನಿಂಗ್ ಹೇಳಿದ್ದೀನಿ ನಾನು. ನೆಕ್ಸ್ಟ್ ಟೈಮ್ ಪ್ರಕರಣ ದಾಖಲೆ ಮಾಡೋದು